ಹೊರಗಿನ ದೇಶಗಳ ಯುದ್ಧದ ಪರಿಸ್ಥಿತಿ ಬಗ್ಗೆ ಹೇಳ್ತಿದ್ದೀರಿ. ಇಂಡಿಯಾ ಪಾಕಿಸ್ತಾನದ ನಡುವೆ ಎಲ್ಲವೂ ಸರಿಯಾಗೋಯ್ತಾ? ಈ ಪ್ರಶ್ನೆಗೆ ಉತ್ತರ ಇವತ್ತು ಕೂಡ ನಮ್ಮ ವಿದೇಶಾಂಗ ಸಚಿವರಾದ ಜೈಶಂಕರ್ ಅವರು ಪಾಕಿಸ್ತಾನಕ್ಕೆ ಖಡಕ್ ಸಂದೇಶವನ್ನೇ ರವಾನೆ ಮಾಡಿದ್ದಾರೆ. ಇನ್ನು ಮುಂದಾದ್ರೂ ತೆಪ್ಪಗಿದ್ರೆ ಸರಿ, ಇಲ್ಲದೆ ಹೋದ್ರೆ ಪಾಕಿಸ್ತಾನ ಸರ್ವನಾಶ ಆಗೋ ದಿನಗಳು ದೂರ ಇಲ್ಲ ಅನ್ನೋ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಆದ್ರೆ ಪಾಕಿಸ್ತಾನ ಗೊತ್ತಲ್ಲ, ಎಷ್ಟೇ ಪೆಟ್ಟು ತಿಂದ್ರೂ ಕೂಡ ಬುದ್ಧಿ ಕಲಿಯದ ರಾಷ್ಟ್ರ, ಶತಮೂರ್ಖ ದೇಶ ಪಾಕಿಸ್ತಾನ. ನಾಯಿ ಬಾಲ ನೆಟ್ಟಗಾಗಲ್ಲ, ಪಾಕಿಸ್ತಾನಕ್ಕೆ ಬುದ್ಧಿ ಬರಲ್ಲ ಅನ್ನೋ ಎರಡೂ ಮಾತುಗಳು ಕೂಡ ಸತ್ಯವೇ. ಇರಾನ್ ಇಷ್ಟೊಂದು ಎಗರಾಡೋಕೆ ಕಾರಣ, ಇಸ್ರೇಲ್ನ ವಿರುದ್ಧ ಹಾಗೆ ಯೋಚನೆ ಮಾಡಿದ್ರೆ ಕಾರಣ ಪಾಕಿಸ್ತಾನವೇ. ಹೇಗ್ ಕಾರಣ? ಇರಾನ್ಗೂ ಹಾಗೆ ಇಸ್ರೇಲ್ ನಡುವೆ ನಡೀತಾ ಇರುವ ಯುದ್ಧ, ಅದಕ್ಕೂ ಭಿಕ್ಷುಕ ದೇಶ ಆಗಿರುವ ಪಾಕಿಸ್ತಾನಕ್ಕೂ ಹೇಗ್ ಸಂಬಂಧ ಅನ್ನೋದಕ್ಕೆ ಉತ್ತರ ಈ ವಿವರಣೆಯಲ್ಲಿದೆ. 1980ರಿಂದ 82ರ ಮಧ್ಯೆ ಇರಾನ್ ಯುದ್ಧ ಸಂಭವಿಸಿತು. ಇರಾನ್ ಮೇಲೆ ರಾಸಾಯನಿಕ ಬಾಂಬ್ ಅನ್ನ ಹಾಕಿತ್ತು ಇರಾಕ್. ಆಗ್ಲೇ ಇರಾನ್ ಅಣ್ವಸ್ತ್ರ ತಯಾರು ಮಾಡುವ ನಿರ್ಧಾರಕ್ಕೆ ಬರುತ್ತೆ. ವಿದ್ಯುತ್ ಉತ್ಪಾದನೆಗೆ 3ರಿಂದ 5, ವಿದ್ಯುತ್ ಉತ್ಪಾದನೆಗೆ ಬರೋಬ್ಬರಿ 3ರಿಂದ 5ರಷ್ಟು ಯುರೇನಿಯಂ ಸಂಸ್ಕರಣೆ ಬೇಕಾಗತ್ತೆ. ಇನ್ನು ಅಣುಬಾಂಬ್ ತಯಾರಿಗೆ 90% ಸಂಸ್ಕರಣೆ ಆಗಬೇಕಾಗತ್ತೆ. ಆದ್ರೆ ಯುರೇನಿಯಂ